ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ನಮಗೆ ಮಂಜುನಾಥನ ಮೇಲೆ ಭಕ್ತಿ ಇದೆ. ಆದರೆ ಅಲ್ಲಿ ಜೈನರ ಆಡಳಿತ ಇರೋದು ಮತ್ತು ಮಂಜುನಾಥ ಸ್ವಾಮಿ ಇರ್ತಕ್ಕಂಥ ಪ್ರದೇಶದಲ್ಲಿ ಬಾಹುಬಲಿ ವಿಗ್ರಹ ಇರೋದು ನಮಗೆ ಒಬ್ಬ ಹಿಂದೂ ಆಗಿ ನನಗೆ ವೈಯಕ್ತಿಕವಾಗಿ ನನಗೆ ಇಷ್ಟ ಆಗಲ್ಲ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಬಾಹುಬಲಿ ಆಡಳಿತನ ಬೇರೆ ಧರ್ಮದವರು ಮಾಡೋದನ್ನ ನಾನು ಸಹಿಸ್ಕೊಳಕ್ಕಾಗಲ್ಲ. ಹಿಂದೂ ಅಲ್ಲ ಅಂತ ನೀವು ಹೇಳೋದು? ಹೌದು, ನಾನು ಬಾಹುಬಲಿ ಜೈನ್ ಅಂತ ತಿಳ್ಕೊಂಡಿರೋದು. ಹೌದು, ಅಂದ್ರೆ ಜೈನರು ಹಿಂದೂ ಅಲ್ಲ ಅಂತ ನಿಮ್ಮ ಲೆಕ್ಕಕ್ಕೆ? ಜೈನರು ನಮ್ಮ ಹಿಂದುವಿನ ಇದೇ ಆಫ್ ಶೂಟ್ ಅಲ್ಲ, ಹಿಂದುತ್ವದ ಭಾಗ ಅಲ್ಲ. ಹಿಂದೂ ಧರ್ಮ ಜೈನ ಧರ್ಮ ಅಂತಾನೆ ಕರೀತೀವಿ. ಅಲ್ಲಪ್ಪ, ಹಿಂದುತ್ವದ ಭಾಗ ಅಲ್ಲ. ಆಯ್ತು, ಹಿಂದೂ ಅಂತಂದ್ರೆ ಯಾರು ಆಗಿದ್ರೆ? ಹಿಂದೂ ಅಂತಂದ್ರೆ ಯಾರು ನಿಮ್ ಲೆಕ್ಕದಲ್ಲಿ? ಯಾರು ಹಿಂದೂಗಳನ್ನ ಹಿಂದೂ ಅಂತ ಕರಿತೀವಿ? ಹಿಂದೂಗಳನ್ನ ಅಂದ್ರೆ ಯಾರು? ಮುಸ್ಲಿಂ ಅಂದ್ರೆ ನಿಮ್ ಪ್ರಕಾರ ಯಾರು? ಮುಸ್ಲಿಂ ಅಂತಂದ್ರೆ ಯಾರು ಕುರಾನ್ ಅನ್ನ ಒಪ್ತಾರೋ, ಯಾರು ಪ್ರಾಫಿಟ್ ಪೈಗಂಬರ್ನ ಒಪ್ತಾರೋ, ಯಾರು 5 ಬಾರಿ ನಮಾಜ್ ಮಾಡ್ತಾರೋ, ಸೊ ಯಾರಿಗೆ ಏಕದೇವೋಪಾಸನೆಯಲ್ಲಿ ನಂಬಿಕೆ ಇದೆಯೋ, ಯಾರಿಗೆ ವಿಗ್ರಹ ಆರಾಧನೆಯಲ್ಲಿ ನಂಬಿಕೆ ಇಲ್ಲ. ಹಿಂದೂ ಅಂದ್ರೆ ನಾವು ಹಿಂದೂಗಳು. ನಾವೇನು ಈಗ ಹಿಂದೂ ಧರ್ಮವನ್ನು ಯಾರು ಪಾಲನೆ ಮಾಡ್ತಾರೆ ಅವರು ಹಿಂದೂ ಧರ್ಮ ಯಾವ್ದಪ್ಪ? ಹಿಂದುವಾಗಿ ಯಾರು ಹುಟ್ಟುತ್ತಾರೆ ಅವರು ಹಿಂದೂ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಕುರಾನ್ ಅನ್ನೋದು ದೇವವಾಣಿ, ಮೊಹಮ್ಮದ್ ಪೈಗಂಬರ್ರ ಮೂಲಕ ಅದು ಬಂತು. ಯಾವತ್ತು ವಿಗ್ರಹ ಆರಾಧನೆ ಮಾಡಬಾರದು, ನಿರಾಕಾರನಾದ ಭಗವಂತನನ್ನು ಪ್ರೀತಿಸಬೇಕು, ಹೀಗೆ ನಂಬುವಂಥವರು ಮುಸ್ಲಿಮರು. ಆ ವ್ಯಾಖ್ಯಾನದಲ್ಲಿ ಹಿಂದೂ ಯಾರು ಅಂತ ಅವ್ರು ಕೇಳ್ತಾ ಇದ್ದಾರೆ. ವೀರೇಂದ್ರ ಹೆಗಡೆ ಅವರ ಧರ್ಮ ಯಾವುದು? ಇದಕ್ಕೆ ಸಾವರ್ಕರ್ ಉತ್ತರ ಕೊಡ್ತಾರೆ. ಯಾರು ಸಿಂಧು ನದಿಯಿಂದ ಹಿಮಾಲಯದವರೆಗೆ ಇರುವಂತಹ ಈ ವಿಶಾಲವಾದ ಭೂಪ್ರದೇಶವನ್ನ ಪಿತೃಭೂಮಿ, ಪುಣ್ಯಭೂಮಿ ಅಂತ ಭಾವಿಸ್ತಾರೋ ಅವರೆಲ್ಲರೂ ಹಿಂದೂಗಳು ಅಂತ. ನನಗೇನಾದ್ರೂ ಒಬ್ಬ ಮುಸಲ್ಮಾನ ಇದು ನನ್ನ ಪಿತೃಭೂಮಿ, ಇದು ನನ್ನ ಮಾತೃಭೂಮಿ, ಇದು ನನಗೆ ಪುಣ್ಯಭೂಮಿ ಅಂತ ಭಾವಿಸಿದ್ರೆ ಅಕಾರ್ಡಿಂಗ್ ಟು ಹಿಮ್ ಅವನು ಹಿಂದುತ್ವದ ಭಾಗ ಅಂತ ಭಾವಿಸ್ತೀನಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಒಬ್ಬ ಮುಸಲ್ಮಾನರಿಗಿಂತ ಹೆಚ್ಚು ಒಬ್ಬ ಜೈನ ಈ ಭಾರತವನ್ನ ತನ್ನ ಪಿತೃಭೂಮಿ ಅಂತ ಭಾವಿಸ್ತಾನೆ. ಯಾಕಂದ್ರೆ ಇಲ್ಲೇ ಹುಟ್ಟಿದ ಮತ ಇದು. ಕರೆಕ್ಟ್ ಆಗಿ ಹೇಳಿದ್ರಿ, ಇಲ್ಲೇ ಹುಟ್ಟಿದ್ದು. ಎರಡನೇದು, ನಮ್ಗೆಲ್ರಿಗೂ ಇರುವಂತದ್ದು ಏನ್ ಗೊತ್ತಾ? ಯಾರು ವೇದಗಳನ್ನ ನಂಬ್ತಾನೋ, ಯಾರು ಪುನರ್ಜನ್ಮವನ್ನ ಒಪ್ಕೊಳ್ತಾನೋ ಅವನು ಅಂತ. ಪುನರ್ಜನ್ಮವನ್ನು ಒಪ್ಕೋತಾರೆ ಜೈನರು, ಅವ್ರು ನಮ್ಮವ್ರೆ. ನೀವು ಪೊಲಿಟಿಕಲ್ ರೀಸನ್ನಿಗೋಸ್ಕರ ಪ್ರತ್ಯೇಕ ಅಂತ ಆಗಿರೋದು ಬಿಟ್ರೆ ಹಿಂದೂ, ಬೌದ್ಧ, ಸಿಖ್ ಎಲ್ಲ ನಮ್ಮವ್ರೆ. ಪೊಲಿಟಿಕಲ್ ರೀಸನ್ 100 ಇರುತ್ತೆ, 1000 ಇರುತ್ತೆ. ಆದ್ರೆ ಆ ರೀಸನ್ಗಳನ್ನ ಪಕ್ಕಕ್ಕಿಟ್ರೆ ಸ್ವತಃ ಸ್ವಾಮಿ ವಿವೇಕಾನಂದರು ತಮ್ಮ ಹಿಂದುತ್ವ ಅನ್ನುವಂಥ ಭಾಷಣದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಯಹೂದ್ಯ ಧರ್ಮದಲ್ಲಿ ಕ್ರಿಸ್ತ ಧರ್ಮ ಹುಟ್ಟಿತು, ಆದ್ರೆ ಕ್ರೈಸ್ತ ಧರ್ಮ ಯಹೂದ್ಯ ಧರ್ಮ ನುಂಗ್ಬಿಡ್ತು. ಆದರೆ ಭಾರತದಲ್ಲಿ ಬೌದ್ಧ, ಜೈನ ಎಲ್ಲ ಹುಟ್ಟಿತು, ಹಿಂದೂ ಧರ್ಮ ಅವೆಲ್ಲವನ್ನೂ ತನ್ನ ಒಡಲೊಳಗೆ ಬಚ್ಚಿಟ್ಕೊಳ್ತು ಅಂತ ವಿವೇಕಾನಂದ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದು ವಿಶಾಲವಾಗಿರುವಂತ ಮನೋಭಾವ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ದೃಷ್ಟಿಯಿಂದ ನೋಡುವಾಗ ಜೈನರು ನಮ್ಮವರೇ, ನಮ್ಮ ಪರಂಪರೆಯವರೇ. ಇದು ಒಂದನೇದು. ನಾನು ಎರಡನೇದು ನಿಮ್ಗೆ ಹೇಳಿದೆ, ನಿಮಗೆ ಇವತ್ತು ಅವ್ರು ಜೈನರು ಅನ್ನಿಸ್ತಾರೆ. ಅವರು ಕಳೆದ 10 ವರ್ಷಗಳಲ್ಲಿ 2015ರಿಂದ 2025ರವರೆಗೆ ಹೆಚ್ಚು ಕಡಿಮೆ 12,000 ದೇವಸ್ಥಾನಗಳಿಗೆ 175 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅವಾಗ ಅವ್ರು ಜೈನರು ಅನ್ನಿಸ್ಲಿಲ್ಲ. 700ಕ್ಕೂ ಹೆಚ್ಚು ಪಾಳು ಬಿದ್ದ ದೇವಸ್ಥಾನಗಳನ್ನ ಪುನರುಜ್ಜೀವನ ಮಾಡಿದ್ದಾರೆ. ಯಾವ ಊರು ನಿಮ್ದು? ಹಾಸನ. ತುಮಕೂರು ಹತ್ರ ಕೈದಾಳ ಅಂತ ಒಂದು ಜಾಗ ಇದೆ. ಯಾರ್ದು ಗೊತ್ತಾ ಊರು? ಅಮರಶಿಲ್ಪಿ ಜಕಣಾಚಾರ್ಯದು. ನಾವು ಅವನು ಎಂತೆಂಥ ದೇವಾಲಯಗಳನ್ನು ಕಟ್ಟಿದ ಅಂತ ಮಾತಾಡ್ತೀವಲ್ಲ, ಆ ಕೈದಾಳದಲ್ಲಿ ಅವನು ಕಟ್ಟಿದ ಕೊನೆಯ ದೇವಸ್ಥಾನ ಪಾಳು ಬಿದ್ದೋಗಿತ್ತು. ನೋಡ್ಲಿಕ್ಕೆ ಗತಿ ಇರಲಿಲ್ಲ ಹಿಂದೂ. ಆಗ ಇವರು ಅದು ನೋಡಿದ್ರು, ತಮ್ಮ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಹೇಗೆ ಪುನರ್ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ನಾ ಹೋಗಿ ಬಂದಿದ್ದೀನಿ, ಜಕಣಾಚಾರ್ಯ ಊರಿಗೆ ಹೋಗಬೇಕು ಅಂತ. ಆ ತರದ 700 ದೇವಸ್ಥಾನಗಳ ಪುನರುಜ್ಜೀವನ ಮಾಡಿರೋದು. ಅದು ಜೈನರ ದೇವಸ್ಥಾನ ಅಂತಲ್ಲ ಮಾಡಿದ್ದವರು, ಅದು ಹಿಂದೂ ದೇವಸ್ಥಾನ ಅಂತ ಮಾಡಿದ್ದವರು ಅಂತ. ಹಿಂಗಾಗಿ ಈ ಭೇದವನ್ನ ಬಿತ್ತುವಂತ ಈ ಪ್ರಯತ್ನ ಇದೆಯಲ್ಲ, ಇದು ಬೇಕಂತ ಮಾಡೋದು. ಈಗ ನನ್ನ ದೇಶಕ್ಕೆ ಸೋನಿಯಾ ಗಾಂಧಿ ಅಂತವರು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಾಗ ಈ ದೇಶದ ಪ್ರಧಾನಮಂತ್ರಿ ಒಬ್ಬ ಸಿಕ್ಕಾಗಿದ್ರು. ಸೋನಿಯಾ ಗಾಂಧಿ ವಾಸ್ ಕ್ರಿಶ್ಚಿಯನ್, ಪ್ರಧಾನಮಂತ್ರಿ ಸಿಕ್ಕಾಗಿದ್ರು ಮತ್ತು ರಾಷ್ಟ್ರಪತಿ ಮುಸ್ಲಿಂ ಆಗಿದ್ರು. ಹೆಮ್ಮೆಯಿಂದ ಹೇಳ್ತೀರಾ. ಹಾಗಿರುವಾಗ ಈ ಮಂದಿರ ಧರ್ಮಸ್ಥಳದಿದೆಯಲ್ಲ, ಆ ಧರ್ಮಸ್ಥಳದ ಮಂದಿರ ಶೈವ ಮತಕ್ಕೆ ಸೇರಿದ್ದು. ಅದನ್ನ ಪೂಜೆ ಮಾಡುವಂತವರು ವೈಷ್ಣವ ಮತದವರು. ಆನಂತರ ಅದು ನೋಡ್ಕೊಳ್ಳೋರು ಒಬ್ರು ಜೈನ ಸಂಪ್ರದಾಯಕ್ಕೆ ಸೇರಿದವರು. ಆ ಜೈನ ಸಂಪ್ರದಾಯಕ್ಕೆ ಸೇರಿದವರು ಹೆಂಗ್ ನೋಡ್ಕೊಳ್ತಾರೆ ಅಂತಂದ್ರೆ, ಮಾಧ್ವ ಮತದವರು ಕೂಡ ಬಹಳ ಭಕ್ತಿಯಿಂದ ಗೌರವಿಸಿ ಹೇಳ್ತಾರೆ, ನಾವೇ ಇದ್ದಿದ್ರು ಹಿಂಗ್ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ, ಅಷ್ಟು ಆಚರಣೆ ಚೆನ್ನಾಗಿ ನಡೆದು. ನಾನು ಅರ್ಚಕರ ಜೊತೆ ಮಾತಾಡ್ಕೊಂಡು ಬಂದಿದ್ದೀನಿ ಕಳೆದ ತಿಂಗಳು ಹೋಗಿದ್ದಾಗ. ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಂದ್ರೆ ಅಷ್ಟು ಪವಿತ್ರವಾಗಿ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ. ವಾಟ್ ಇಸ್ ದ ಪ್ರಾಬ್ಲಮ್ ನಾವು? ಸರ್, ಅಂದು ಶಬರಿಮಲೆ, ಶನಿ ಸಿಂಗಾಪುರ, ಇವತ್ತು ಧರ್ಮಸ್ಥಳ. ಸರ್, ಒಂದು ಧರ್ಮಸ್ಥಳನೇ ಯಾಕೆ? ಇನ್ನೊಂದು ಪ್ರಶ್ನೆ ಇದರ ಜೊತೆಗೆ, ಇದರ ಪರ್ಯಾಯವಾಗಿ ಈ ಸೌಜನ್ಯ ಪರ ಹೋರಾಟಗಾರರಿಗೂ ತದನಂತರ ಈ ಸಂತೋಷ್ ರಾವ್ ಪರ ಹೋರಾಟಗಾರರಿಗೂ ವ್ಯತ್ಯಾಸ ಕಂಡುಕೊಳ್ಳಲು ಈ ಯುವ ಪೀಳಿಗೆಗೆ
ತುಂಬ ಮಿಸ್ಗೈಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಈ AI ವಿಡಿಯೋಸ್ಗಳ ಮುಖಾಂತರ. ಇದಕ್ಕೆ ನಿಮ್ಮ ಉತ್ತರ ಸರ್? ಅಲ್ಲ, ಮೊದಲನೇದು ಯಾಕೆ ಧರ್ಮಸ್ಥಳ ಅಂತ ನಾನು ಆರಂಭದಲ್ಲೇ ಹೇಳ್ಬಿಟ್ಟೆ. ಈ ಟರ್ನ್ಸ್ ಅ ಪ್ಯಾರಲಲ್ ಗವರ್ಮೆಂಟ್. ನಿಮ್ಮ ಎಲ್ಲ ಅಜೆಂಡಾಗಳನ್ನು ಬಸ್ಟ್ ಮಾಡಲಿಕ್ಕೆ ಧರ್ಮಸ್ಥಳ ಒಂದು ಸಾಕು. ನಿಮ್ಮ ಕನ್ವರ್ಷನ್ ಮಾಫಿಯಾ ಅಂತ ತಡಿಲಿಕ್ಕೆ ಅದು ಸಾಕು. ಯಾವನಾದ್ರೂ ಒಬ್ಬ ಹೋಗಿ ನಾನು ನಿಂಗೆ ಅಕ್ಕಿ ಕೊಡ್ತೀನಿ ಕನ್ವರ್ಟ್ ಆಗು ಅಂದ್ರೆ ಧರ್ಮಸ್ಥಳದ ಸಾಲ ಬರುತ್ತೆ, ಹೋಗಲೇ ನನಗೆ ಅಂತ. Exactly. ಯಾರಾದ್ರೂ ಒಬ್ರು ಹೋಗಿ ನಾನು ನಿಂಗೆ ಮಗನಿಗೆ ಫೀಸ್ ಕಟ್ತೀನಿ ಬಾ ಅಂತಂದ್ರೆ ಧರ್ಮಸ್ಥಳದ ಲೋನ್ ಇದೆ ನನಗೆ ಹೋಗು ಅಂತ. ಸೊ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳವನ್ನು ಕಡಿವಾಣ ಹಾಕದೆ ಹೋದ್ರೆ ಇಡೀ ರಾಜ್ಯಕ್ಕೆ ಹಬ್ಬಿರೋ ಇದನ್ನು ತಡೆಯೋದು ಕಷ್ಟ ಅಂತ. ಇನ್ನು ಎರಡನೇದು ದ ಮೇಜರ್ ಪಾಯಿಂಟ್ ನನಗನ್ಸೋದು ಏನು ಅಂತಂದ್ರೆ, ಈ ಲೆಫ್ಟಿಸ್ಟ್ ಲಿಬರಲ್ಗಳಿದ್ದಾರಲ್ಲ, ಅವರು ನಕ್ಸಲ್ ಟೆಂಟಾಕಲ್ಸ್ ಅನ್ನು ಹಬ್ಬಿಸ್ಲಿಕ್ಕೆ ಈ ದಕ್ಷಿಣ ಕನ್ನಡದಲ್ಲಿ ಅವ್ರಿಗೊಂದು ಒಳ್ಳೆ ಬೇರೆ ಇರಲಿಲ್ಲ, ಒಳ್ಳೆ ಬೇಸ್ ಕ್ರಿಯೇಟ್ ಆಗಿರಲಿಲ್ಲ. ಅವ್ರು ಚಿಕ್ಕಮಗಳೂರಲ್ಲಿ ಮಾಡ್ಕೊಂಡಿದ್ರು. ಬಟ್ ಈಗಲೂ ಕೂಡ ಬೆಳತಂಗಡಿಯ ಭಾಗ ಇದೆಯಲ್ಲ, ಅವರೆಲ್ಲರೂ ನಿವೃತ್ತ ನಕ್ಸಲರು ಇರಬಹುದಾಗಿರುವಂತ ಜಾಗ ಇವತ್ತಿಗೂ ಅನೇಕ ಜಾಗಗಳಲ್ಲಿವೆ. ನನಗನ್ಸುತ್ತೆ ಅವ್ರಿಗೊಂದು ಒಳ್ಳೆ ಜಾಗ ಸಿಕ್ತು ಈ ಲೆಫ್ಟಿಸ್ಟ್ಗಳಿಗೆ. ಈ ಅನ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಇದನ್ನ ಉಪಯೋಗಿಸಿಕೊಂಡು ದೊಡ್ಡವರ ವಿರುದ್ಧದ ಆಕ್ರೋಶ ನೋಡಿ, ವ್ಯವಸ್ಥೆ ನಿಮ್ ವಿರುದ್ಧ ಇದೆ, ಜಡ್ಜ್ ನಿಮ್ ವಿರುದ್ಧ ಇದ್ದಾರೆ, ಮಾಧ್ಯಮಗಳು ನಿಮ್ ವಿರುದ್ಧ ಇದೆ, ಈ ಹಿಂದುತ್ವದ ಹೋರಾಟಗಾರರು ನಿಮ್ ವಿರುದ್ಧ ಇದ್ದಾರೆ, ಎಲ್ಲರೂ ನಿಮ್ ವಿರುದ್ಧ ಇರುವಾಗ ನೀವೇನ್ ಮಾಡಬೇಕು? ಬಂದೂಕ್ ತಗೋಬೇಕು, ಹೋರಾಟ ಮಾಡಬೇಕು, ಇದೊಂದೇ ಬಾಕಿ ಅಂತ ಹೇಳುವಂತ ಪ್ರಕ್ರಿಯೆ ಅಂತ ಅನ್ಸುತ್ತೆ. ಇಲ್ಲದೆ ಹೋದ್ರೆ ಮಟ್ಟಣ್ಣ ಪದೇ ಪದೇ ನನಗೆ ಪೊಲೀಸ್ ವ್ಯವಸ್ಥೆ ಅಷ್ಟೇ.